ಹಾಯ್ ಎಲ್ಲರೂ, ಇವತ್ತಿನ ಟೆಸ್ಟ್ ಪಂದ್ಯ ಡ್ರಾ ಆಗಿದೆ ಅಂತಲೇ ಹೇಳಬೇಕು. ಹೌದು, ಮಳೆಯಿಂದಾಗಿ 5ನೇ ದಿನವೂ ಕೂಡ ಅತಿ ಹೆಚ್ಚು ಓವರ್ ಮ್ಯಾಚ್ ನಡೆಯದೆ ಪಂದ್ಯ ಡ್ರಾ ಆಗಿದೆ ಅಂತಲೇ ಹೇಳಬೇಕು. ಹೌದು, ಈ ವಿಷಯ ಟೀಮ್ ಇಂಡಿಯಾಗೆ ಖುಷಿನೇ ಅಂತ ಹೇಳಬೇಕು. ಯಾಕಂದರೆ ಒನ್ ಟೈಮಲ್ಲಿ ಟೀಮ್ ಇಂಡಿಯಾ ಕೊಲ್ಯಾಪ್ಸ್ ಆಯಿತು ಅಂತಲೇ ಹೇಳಬೇಕು. ಹೌದು, ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಮತ್ತು ಯಶಸ್ವಿ ಜೈಸ್ವಾಲ್ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಕಡಿಮೆ ಮೊತ್ತಕ್ಕೆ ಔಟ್ ಆದರು ಅಂತಲೇ ಹೇಳಬೇಕು. ಹೌದು, ಇದೇ ನಮ್ಮ ಟೀಮ್ ಇಂಡಿಯಾಗೆ ದೊಡ್ಡ ಹೊಡೆತ ಬಿದ್ದಿದೆ ಅಂತಲೇ ಹೇಳಬೇಕು. ಆದರೆ ಈ ಟೆಸ್ಟ್ ಮ್ಯಾಚ್ನಲ್ಲಿ ಆಪತ್ಬಾಂಧವಾಗಿದ್ದು ನಮ್ಮ ಕನ್ನಡಿಗ KL ರಾಹುಲ್ ಅಂತಲೇ ಹೇಳಬೇಕು. ಹೌದು, ಇದರ ಜೊತೆಗೆ ರವೀಂದ್ರ ಜಡೇಜಾ ಇವ್ರಿಗೆ ಸಾಥ್ ಕೊಟ್ಟರು ಅಂತಲೇ ಹೇಳಬೇಕು. ಹೌದು, ಇವರಿಬ್ಬರಿಂದ ಕಾಂಟ್ರಿಬ್ಯೂಷನಿಂದಾನೇ ನಮ್ಮ ಟೀಮ್ ಇಂಡಿಯಾ ಈ ಮೊತ್ತವನ್ನು ಮಾಡಲು ಸಾಧ್ಯವಾಯಿತು ಅಂತಲೇ ಹೇಳಬೇಕು. ಇಲ್ಲಾಂದರೆ ಬೇಗನೆ ಆಲ್ಔಟ್ ಆಗಿಬಿಟ್ಟು ಫಾಲೋವನ್ನು ಭೀತಿ ಅನುಭವಿಸ್ಬೇಕಾಗಿತ್ತು. ಇನ್ನು ಬೌಲಿಂಗ್ನಲ್ಲಿ ಜಸ್ಪ್ರೀತ್ ಬುಮ್ರಾ ಅವರು ಸಖತ್ತಾಗಿ ಬೌಲಿಂಗ್ ಮಾಡಿದರೆ ಅವರಿಗೆ ಸಾಥ್ ಕೊಟ್ಟಿದ್ದು ಆಕಾಶ್ದೀಪ್. ಹೌದು, ಬ್ಯಾಟಿಂಗ್ನಲ್ಲೂ ಚೆನ್ನಾಗಿ ಆಡಿದರು ಆಕಾಶ್ದೀಪ್ ಮತ್ತು ಬುಮ್ರಾ ಕೂಡ ಕೊನೆಯಲ್ಲಿ ಬ್ಯಾಟಿಂಗ್ನ ಸಖತ್ತಾಗಿ ಮಾಡಿದರು ಅಂತ ಹೇಳಬೇಕು. ಇನ್ನು ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಬೌಲಿಂಗ್ನಲ್ಲಿ ಇವರಿಬ್ಬರು ಕಮಾಲ್ ಮಾಡಿದರು ಅಂತಲೇ ಹೇಳಬೇಕು. ಆದರೆ ಮತ್ತೆ ಮಳೆ ಬಂದಿರೋ ಕಾರಣದಿಂದ ಟೀಮ್ ಇಂಡಿಯಾ ರನ್ನ ಕಲೆ ಹಾಕಲಲ್ಲಿ ಸಾಧ್ಯವಾಗಲಿಲ್ಲ ಅಂತಲೇ ಹೇಳಬೇಕು. ಹೌದು, ಟೀಮ್ ಇಂಡಿಯಾ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ 7 ವಿಕೆಟ್ನ ತೆಗೆದಿತ್ತು ಆಸ್ಟ್ರೇಲಿಯಾನ. ಮತ್ತು ಅವರು ಆಸ್ಟ್ರೇಲಿಯಾದವರು ಡಿಕ್ಲರೇಷನ್ ಕೊಟ್ಟಿದ್ದರು. ಟೀಮ್ ಇಂಡಿಯಾ ಬ್ಯಾಟಿಂಗ್ ಮಾಡೋಕ್ಕೆ ಬಂದಿತ್ತು, ಕೇವಲ 8 ರನ್ ಬಾರಿಸಿತ್ತು. ಆದರೆ ಮತ್ತೆ ವರುಣನ ಕಾಟ ತಪ್ಪಿತ್ತಿಲ್ಲ. ಆದ್ದರಿಂದ ಈ ಪಂದ್ಯ ಡ್ರಾ ಆಗಿದೆ ಅಂತಲೇ ಹೇಳಬೇಕು. ಟೀಮ್ ಇಂಡಿಯಾ ಏನಾದರೂ ಮಳೆ ಬರಲಿಲ್ಲ ಅಂದರೆ ಹೊಡೆಯುತ್ತಾ, ಇಂಡಿಯಾ ಮಳೆ ಬರಲಿಲ್ಲ ಅಂದಿದ್ರೆ ಚೇಸ್ ಮಾಡ್ತಿತ್ತಾ ಅಂತ ಕಾಮೆಂಟ್ ಮಾಡಿ. ಹೌದು, ಕೇವಲ 250+ ರನ್ ಬೇಕಾಗಿತ್ತು. ಏನನ್ನಿಸ್ತು ಅಂತ ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.